ನಮಸ್ತೆ ಎಲ್ಲರಿಗೂ ಮಾಂತೆರಗ್ಲೆ ನಮಸ್ಕಾರ। ಇವತ್ತು ನಾನು ಮಂಗಳೂರು ಮತ್ತು ಉಡುಪಿ ಕಡೆಯ ಫಂಕ್ಷನ್ನಲ್ಲಿ ಊಟಕ್ಕೆ ಹೆಚ್ಚಾಗಿ ಮಾಡೋ ಒಂದು ಬೋಳ್ ಹುಳಿ ಮಾಡ್ತಾ ಇದ್ದೇನೆ। ಫಂಕ್ಷನ್ಗಳಲ್ಲಿ ಮಾಡೋ ಶೈಲಿಯಲ್ಲಿ ಇವತ್ತು ಮನೆಯಲ್ಲಿ ತಯಾರಿಸೋಣ। ಈ ಅಡುಗೆ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಅಚ್ಚುಮೆಚ್ಚು। ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ। ಮಂಗಳೂರು ಬದನೆಯಿಂದ ಇವತ್ತು ನಾನು 2 ವಿಧಾನದ ಬೋಳ್ ಹುಳಿ ಮಾಡಿ ತೋರಿಸ್ತಾ ಇದ್ದೇನೆ। ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ। ಬೋಳ್ ಹುಳಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಮಂಗಳೂರು ಬದನೆ ತೆಕ್ಕೊಂಡಿದ್ದೇನೆ। ಇದು ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆ ಸಿಗ್ತದೆ। ಮೈಸೂರು ಬ್ಯಾಂಗ್ಳೂರಲ್ಲಾದರೆ ನೀವು ಮಂಗಳೂರು ಸ್ಟೋರಲ್ಲಿ ಹೋಗಿ ಪರ್ಚೇಸ್ ಮಾಡಿಕೊಳ್ಳಿ। ಇದನ್ನು ದೊಡ್ಡ ಗಾತ್ರದಲ್ಲಿ ಕಟ್ ಮಾಡಿಕೊಂಡು ನಾನು ನೀರಲ್ಲಿ ಹಾಕಿಟ್ಟಿದ್ದೇನೆ। 10 ನಿಮಿಷ ಹಾಗೆ ಬಿಡೋಣ। ಇದಕ್ಕೆ 4 ಹಸಿಮೆಣಸು, ಸ್ವಲ್ಪ ಶುಂಠಿ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ, ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ। ಇನ್ನೊಂದು ಕುಕ್ಕರಿಗೆ 3/4 ಕಪ್ಪಿನಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೇನೆ। ಇದನ್ನು 2-3 ಸತಿ ಚೆನ್ನಾಗಿ ತೊಳೆದು ತರ್ತೇನೆ। ತೊಳೆದ ತೊಗರಿಬೇಳೆಗೆ ನಾನು 3/4 ಕಪ್ಪಿನಷ್ಟು ನೆನೆಸಿಟ್ಟಿದ್ದ ಬಟಾಣಿ ಹಾಕ್ಕೊಳ್ತೇನೆ। ಮುಳುಗುವಷ್ಟು ನೀರು, ಹಾಗೆ 2-3 ಸ್ಪೂನಷ್ಟು ತೆಂಗಿನೆಣ್ಣೆ ಅಥವಾ ಯಾವುದೇ ಅಡಿಗೆ ಎಣ್ಣೆ, ಅರ್ಧ ಸ್ಪೂನಷ್ಟು ಅರಶಿನ, ಕಟ್ ಮಾಡಿದ್ದ ಬದನೆ 4 ಪೀಸ್ ಹಾಕ್ಕೊಂಡು ಇದನ್ನು ಬೇಯಲಿ ಇಡೋಣ। ಕುಕ್ಕರ್ನ ಪ್ರೆಷರ್ ಎಲ್ಲ ಕಮ್ಮಿ ಆದಮೇಲೆ ಈಗ ಇದರ ಮುಚ್ಚಳ ಓಪನ್ ಮಾಡಿ ತೋರಿಸ್ತೇನೆ। ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ। ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ। ಇನ್ನು ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ತೇನೆ ನಾನು। ಇದಕ್ಕೆ ಅಗತ್ಯ ಇರುವಷ್ಟು ನೀರು ಹಾಕ್ಕೊಳ್ಳೋಣ। ಇನ್ನು ಇದಕ್ಕೆ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದ ಬದನೆಯನ್ನು ಹಾಕ್ಕೊಳ್ಳೋಣ। ನೀರು ಹಿಂಡಿ ಹಾಕ್ಕೊಳ್ಳಿ, ನೀರು ಹಾಕ್ಕೊಳ್ಳಿಕ್ಕಿಲ್ಲ, ಬದನೆ ಮಾತ್ರ ಹಾಕ್ಕೊಳ್ಬೇಕು। ಹಾಗೆ ಕಟ್ ಮಾಡಿ ಇಟ್ಟಿದ್ದ ಹಸಿಮೆಣಸು ಮತ್ತು ಶುಂಠಿ ಕೂಡ ಹಾಕೊಳ್ಳೋಣ। ಇನ್ನು ಇದನ್ನು ಗ್ಯಾಸಲ್ಲಿಟ್ಟು ಉಳಿದ ಬದನೆಯನ್ನು ಬೇಯಿಸಿಕೊಳ್ಳೋಣ। ಬದನೆ ಬೇಗ ಬೇಯ್ತದೆ, 4-5 ನಿಮಿಷ ಸಾಕು ಇದಕ್ಕೆ। ಈಗ ಬದನೆ ಎಲ್ಲ ಬೆಂದಿದೆ। ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೆಲ್ಲಿಕಾಯಿ ಗಾತ್ರದ ಹುಳಿಯನ್ನು ನೆನೆಸಿಟ್ಟಿದೆ, ಅದರ ರಸ ಕೂಡ ಹಾಕೊಳ್ತಾನೆ। ಹಾಗೆ 1 ತುಂಡು ಬೆಲ್ಲ ಕೂಡ ಹಾಕೊಳ್ಳೋಣ। ಕೊನೆಯಲ್ಲಿ ಇಂಗು ಮತ್ತು ಕಟ್ ಮಾಡಿ ಇಟ್ಟುಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾನೆ। ಇಂಗು ಸ್ವಲ್ಪ ಜಾಸ್ತಿಯೇ ಹಾಕೊಳ್ಳಿ। 2-3 ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಕೆಳಗಿಳಿಸೋಣ। ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು। ಇನ್ನು ಇದಕ್ಕೆ ಎಣ್ಣೆ, ಸಾಸಿವೆ, ಮೆಣಸಿನ ಒಂದು ಗರಮದ ಒಗ್ಗರಣೆ ಕೊಡೋಣ। ಒಗ್ಗರಣೆ ತೆಂಗಿನೆಣ್ಣೆಯಲ್ಲಿ ಕೊಟ್ಟರೆ ಒಳ್ಳೆಯದು, ಇದು ಬೋಳ್ ಹುಳಿಯ ರುಚಿಯನ್ನು ಡಬಲ್ ಮಾಡ್ತದೆ। ಈಗ ರುಚಿಯಾದ ಬದನೆ ಬೋಳ್ ಹುಳಿ ರೆಡಿ ಆಯಿತು। ಇದನ್ನು ಅನ್ನಕ್ಕೆ ತೆಂಗಿನೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಊಟ ಮಾಡಿ ನೋಡಿ, ರುಚಿ ನೀವು ಯಾವತ್ತೂ ಮರೆಯುವುದಿಲ್ಲ। ಈಗ ಮಂಗಳೂರು ಬದನೆಯಿಂದ ಮಾಡುವ ಬೋಳ್ ಹುಳಿಯ 2ನೇ ವಿಧಾನ ನೋಡೋಣ। ಮೊದಲನೇ ರೀತಿಯಲ್ಲೇ ಇಲ್ಲಿ ನಾನು ಬದನೆಯನ್ನು ದೊಡ್ಡ ಗಾತ್ರದಲ್ಲಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಟಿದ್ದೇನೆ। ಇದು 10 ನಿಮಿಷ ಹಾಗೆ ಇರಲಿ। ಈ ಸಮಯದಲ್ಲಿ 3/4 ಕಪ್ಪಿನಷ್ಟು ತೊಗರಿಬೇಳೆಯನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಟುಕೊಳ್ತೇನೆ। ಇದಕ್ಕೆ ಮುಳುಗುವಷ್ಟು ನೀರು, ಸ್ವಲ್ಪ ಅರಶಿನ, ಹಾಗೆ 2 ಸ್ಪೂನಷ್ಟು ತೆಂಗಿನೆಣ್ಣೆ ಇಲ್ಲದ್ರೆ ಯಾವುದೇ ಅಡಿಗೆ ಎಣ್ಣೆ ಹಾಕ್ಕೊಳ್ಬೋದು। ಹಾಗೆ 1 ಹಸಿಮೆಣಸು ಹಾಕ್ಕೊಳ್ತಾನೆ। ಖಾರಕ್ಕೆ ಬೇರೆ ಮಸಾಲೆ ಮಾಡುವ ಕಾರಣ ಇಲ್ಲಿ ಒಂದೇ ಹಸಿಮೆಣಸು ಹಾಕ್ಕೊಳ್ತಾನೆ ನಾನು। ನೀರಲ್ಲಿ ಹಾಕಿಟ್ಟಿದ್ದ ಬದನೆಯಲ್ಲಿ 4-5 ಪೀಸು ತೆಗೆದು ನಾನೀಗ ಬೇಳೆಯೊಂದಿಗೆ ಬೇಯಿಸ್ತೇನೆ। 4-5 ಪೀಸ್ ಮಾತ್ರ ಬೇಳೆಯೊಂದಿಗೆ ಹಾಕಿದರೆ ರುಚಿ ಜಾಸ್ತಿ, ಹಾಗೆ ಬೋಳ್ ಹುಳಿ ದಪ್ಪ ಆಗಲಿಕ್ಕೆ ಇದು ಹೆಲ್ಪ್ ಆಗ್ತದೆ। ಎಲ್ಲ ಬದನೆ ಯಾಕೆ ಹಾಕುವುದಿಲ್ಲ ಅಂತ ನೀವು ಕೇಳ್ಬೋದು। ಬದನೆ ಬೇಯಲಿಕ್ಕೆ ಸ್ವಲ್ಪ ಸಮಯ ಸಾಕು, ಬೇಳೆ ಒಟ್ಟಿಗೆ ಕುಕ್ಕರ್ನಲ್ಲಿ ಬೇಯಿಸಿದರೆ ಬದನೆ ಎಲ್ಲ ಮುದ್ದೆ ಆಗ್ತದೆ। ನೀರಲ್ಲಿ ಹಾಕಿದ್ದ ಬದನೆ ತುಂಡುಗಳನ್ನು ಸಪ್ರೇಟ್ ಮಾಡಿ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾನೆ। ಈ ನೀರನ್ನು ಚೆಲ್ಲಿಕೊಳ್ಬೇಕು। ಇದರಲ್ಲಿ ಬದನೆ ಹೀಗೆ ಮಾಡೋದ್ರಿಂದ ಬದನೆಯಲ್ಲಿರುವ ನಂಜಿನಾಂಶ ಕಮ್ಮಿ ಆಗ್ತದೆ। ಬದನೆಗೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಬೇಯಿಸಿಕೊಳ್ಬೇಕು। ಇದೇ ಸಮಯದಲ್ಲಿ ಇದಕ್ಕೆ ಪಟ್ಟ ಅಂತ ಒಂದು ಮಸಾಲೆ ಪೌಡರ್ ರೆಡಿ ಮಾಡಿಕೊಳ್ಳೋಣ। ಅದಕ್ಕೆ ಗ್ಯಾಸಲ್ಲಿ ನಾನೊಂದು ಬಾಣಲೆ ಇಟ್ಟುಕೊಂಡಿದ್ದೇನೆ। ಮೊದಲೇ ಇದಕ್ಕೆ 2 ಸ್ಪೂನಷ್ಟು ಎಣ್ಣೆ ಮತ್ತು 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೇನೆ। ಇದಕ್ಕೆ 4-5 ಬ್ಯಾಡಗಿ ಮೆಣಸು ಹಾಕ್ಕೊಳ್ಳೋಣ। ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು। ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 3 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳೋಣ। ಇದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾನೆ। ಸ್ವಲ್ಪ ಇಂಗು, ಹಾಗೆ 4 ದೊಡ್ಡ ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು।
ಎಲ್ಲ ಆರಿದ ಮೇಲೆ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾನೆ. ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ ಹಾಕ್ಕೊಂಡು ಇದನ್ನು ನಾನು ಪೌಡರ್ ಮಾಡಿ ತರ್ತಾನೆ. ನೀರು ಹಾಕಲಿಕ್ಕಿಲ್ಲ ಇಲ್ಲಿ. ನೋಡಿ, ಈ ರೀತಿಯಾಗಿ ರಫ್ ಪೌಡರ್ ಆದರೆ ಸಾಕು, ನೈಸ್ ಆಗಬೇಕು ಅಂತೇನಿಲ್ಲ. ಇನ್ನು ಬದನೆ ಬೆಂದಿದೆ ನೋಡೋಣ. ಬದನೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಕುಕ್ಕರಲ್ಲಿ ಬೇಯಿಸಿಟ್ಟುಕೊಂಡಿದ್ದ ಬೇಳೆನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ತುಂಡು ಬೆಲ್ಲ ಕೂಡ ಹಾಕ್ಕೊಳ್ಬೇಕು. ಇನ್ನು ಇದಕ್ಕೆ ಈಗಷ್ಟೇ ಮಿಕ್ಸಿಯಲ್ಲಿ ಹುಡಿ ಮಾಡಿಕೊಂಡಿದ್ದ ಮಸಾಲೆ ಪೌಡರ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯಲು ಬಿಡೋಣ. ಕೊನೆಯಲ್ಲಿ ಕಟ್ ಮಾಡಿದ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾನೆ. ಬೋಳು ಹುಳಿ ಚೆನ್ನಾಗಿ ಕುದಿಲಿ. ಇದು ಎಷ್ಟು ಕುದೀತದ ಹಾಗೆ ಮಸಾಲೆ ಪರಿಮಳ ಮತ್ತು ರುಚಿ ಕೂಡ ಇದಕ್ಕೆ ಬಿಟ್ಟುಕೊಳ್ತದೆ. ಈಗ ಇದು ಕೂಡ ರೆಡಿ ಆಯಿತು. ನೀವು ಉಡುಪಿ ಗುಳ್ಳದಲ್ಲಿ ಕೂಡ ಇದೇ ರೀತಿ ಬೋಳು ಹುಳಿ ಮಾಡ್ಬೋದು. ಈ ಎರಡು ವಿಧಾನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಎರಡು ವಿಧಾನ ಕೂಡ ಫಸ್ಟ್ ಕ್ಲಾಸ್ ಆಗ್ತದೆ. ನಿಮಗೆ ಯಾವ ವಿಧಾನ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನೊಂದಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನನ್ನೊಂಜಿ ವೀಡಿಯೋ ತಿಕ್ಕಕ. ಥ್ಯಾಂಕ್ ಯು. ಬಾಯ್.